ಒಂದು ಸಮಾಜದಿಂದ ಯಾವುದೇ ಅಭಿವೃದ್ಧಿ ಆಗಲ್ಲ, ಯಾರು ಗೆಲ್ಲಕ್ಕೂ ಆಗಲ್ಲ. ಎಲ್ಲರನ್ನು ಒಳಗೊಂಡಂತೆ ಮಾಡಿದ್ರೆ ಮಾತ್ರ ಸಾಧ್ಯ. ಆದರೆ ಅವರ ಚಿಂತನೆ ಹೇಗಿರ್ಬೇಕು, ಅವರ ಚಿಂತನೆ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ, ಏನು ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಸಮಪಾಲು ಅಂತ ಏನಿದೆ, ನಾವೆಲ್ಲರೂ ಹೊಟ್ಟೆ ಹಾಕೊಂಡು ಹೋಗ್ಬೇಕು ಅನ್ನೋಂಥ ಚಿಂತನೆ ಎಲ್ರಿಗೂ ಬರಬೇಕು ಅಂತಕ್ಕಂಥ ಆಶೆಯನ್ನು ವ್ಯಕ್ತಪಡಿಸ್ತಾ ಇವತ್ತು ಆ ವಿಷಯ ಪ್ರಸ್ತುತ ಆದ್ರೂ ಕೂಡ ಪ್ರಚಲಿತವಾಗಿರೋದ್ರಿಂದ ತಾವೆಲ್ಲ ದಯವಿಟ್ಟು ಆ ವಿಷಯದಲ್ಲಿ ಭಾಗವಹಿಸಿ ಚರ್ಚೆ ಮಾಡಬೇಕು, ಅದನ್ನ ಜನತೆಗೆ ತಿಳಿಸಬೇಕು, ಪಬ್ಲಿಕ್ ಡೊಮೈನ್ ಆಗಬೇಕು ಅಂತಕ್ಕಂಥ ಆಶೆಯನ್ನು ವ್ಯಕ್ತಪಡಿಸಿ, ಏನು ಹಿಂದೆ ನಾವು ಮಾಡಿದಂತ 15 ಸಂಪುಟಗಳ ಜೊತೆಗೆ ಇವತ್ತು ನಾವು ಈ ಒಂದು 31 ಸಂಪುಟಗಳನ್ನ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೇವೆ. ನಿಜವಾಗಿಯೂ ರಾಜ್ಯದ ಹೆಸರಾಂತ ಸಾಹಿತಿಗಳು ಒಂದೊಂದು ಪುಸ್ತಕಗಳನ್ನು ಕೂಡ ಬಹಳ ಶ್ರಮ ಪಟ್ಟು ಬರೆದಿದ್ದಾರೆ. ಇದು ಸಾರಸ್ವತ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಲೋಕಕ್ಕೆ ಕೊಡುಗೆ, ನಮ್ಮ ಸಮಾಜದ ಕೊಡುಗೆ ಅಂತಕ್ಕಂಥದ್ದನ್ನು ಹೇಳ್ತಾ, ಯಾವತ್ತೂ ಕೂಡ ಡಾಕ್ಯುಮೆಂಟ್ ಈಸ್ ಇಂಪಾರ್ಟೆಂಟ್. ನಾವು ಇವತ್ತು ಯಾವುದನ್ನೇ ಹೇಳಿದ್ರು ಕೂಡ ನಮ್ಗೇನಿದೆ ಹೇಳಿ ಅಂತಾರೆ. ಇದೇ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕೃಷ್ಣಮೂರ್ತಿ ಅವರು ಹೇಳ್ತಾರೆ, ಒಂದು ಸಮಾಜದಿಂದ ಯಾವುದೇ ಅಭಿವೃದ್ಧಿ ಆಗಲ್ಲ, ಯಾರು ಗೆಲ್ಲಕ್ಕೂ ಆಗಲ್ಲ. ಎಲ್ಲರನ್ನು ಒಳಗೊಂಡಂತೆ ಮಾಡಿದ್ರೆ ಮಾತ್ರ ಸಾಧ್ಯ. ಆದರೆ ಅವರ ಚಿಂತನೆ ಹೇಗಿರ್ಬೇಕು, ಅವರ ಚಿಂತನೆ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ, ಏನು ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಸಮಪಾಲು ಅಂತ ಏನಿದೆ, ನಾವೆಲ್ಲರೂ ಹೊಟ್ಟೆ ಹಾಕೊಂಡು ಹೋಗ್ಬೇಕು ಅನ್ನೋಂಥ ಚಿಂತನೆ ಎಲ್ರಿಗೂ ಬರಬೇಕು ಅಂತಕ್ಕಂಥ ಆಶೆಯನ್ನು ವ್ಯಕ್ತಪಡಿಸ್ತಾ ಇವತ್ತು ಆ ವಿಷಯ ಪ್ರಸ್ತುತ ಆದ್ರೂ ಕೂಡ ಪ್ರಚಲಿತವಾಗಿರೋದ್ರಿಂದ ತಾವೆಲ್ಲ ದಯವಿಟ್ಟು ಆ ವಿಷಯದಲ್ಲಿ ಭಾಗವಹಿಸಿ ಚರ್ಚೆ ಮಾಡಬೇಕು, ಅದನ್ನ ಜನತೆಗೆ ತಿಳಿಸಬೇಕು, ಪಬ್ಲಿಕ್ ಡೊಮೈನ್ ಆಗಬೇಕು ಅಂತಕ್ಕಂಥ ಆಶೆಯನ್ನು ವ್ಯಕ್ತಪಡಿಸಿ, ಏನು ಹಿಂದೆ ನಾವು ಮಾಡಿದಂತ 15 ಸಂಪುಟಗಳ ಜೊತೆಗೆ ಇವತ್ತು ನಾವು ಈ ಒಂದು 31 ಸಂಪುಟಗಳನ್ನ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೇವೆ. ನಿಜವಾಗಿಯೂ ರಾಜ್ಯದ ಹೆಸರಾಂತ ಸಾಹಿತಿಗಳು ಒಂದೊಂದು ಪುಸ್ತಕಗಳನ್ನು ಕೂಡ ಬಹಳ ಶ್ರಮ ಪಟ್ಟು ಬರೆದಿದ್ದಾರೆ. ಇದು ಸಾರಸ್ವತ ಲೋಕಕ್ಕೆ ಕೊಡುಗೆ, ನಮ್ಮ ಸಮಾಜದ ಕೊಡುಗೆ ಅಂತಕ್ಕಂಥದ್ದನ್ನು ಹೇಳ್ತಾ, ಯಾವತ್ತೂ ಕೂಡ ಡಾಕ್ಯುಮೆಂಟ್ ಈಸ್ ಇಂಪಾರ್ಟೆಂಟ್. ನಾವು ಇವತ್ತು ಯಾವುದನ್ನೇ ಹೇಳಿದ್ರು ಕೂಡ ನಮ್ಗೇನಿದೆ ಹೇಳಿ ಅಂತಾರೆ. ಇದೇ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕೃಷ್ಣಮೂರ್ತಿ